ಭಾರತದ ಆಯುಧಗಳಿಗೆ ಭಾರಿ ಬೇಡಿಕೆ. 85 ದೇಶಗಳು ಭಾರತದ ಅವಲಂಬನೆ. ವಿಶ್ವದ ದೊಡ್ಡಣ್ಣನಿಗೆ ನಮ್ಮದೇ ಆಯುಧ ಬೇಕಂತೆ. ಇಂದು ಭಾರತದ ಬೆಳವಣಿಗೆಯನ್ನ ನೋಡಿ ಸ್ನೇಹಿತರೆ, ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. ಭಾರತ ಇಡುತ್ತಿರುವ ಒಂದೊಂದು ಹೆಜ್ಜೆಯು ಇತಿಹಾಸವನ್ನ ಸೃಷ್ಟಿ ಮಾಡ್ತಿದೆ. ಅದರಲ್ಲೂ ಆರ್ಥಿಕತೆಯಲ್ಲಿ ದಾಪುಗಾಲನ್ನ ಇಟ್ಟಿರೋದು ಅಚ್ಚರಿಯ ವಿಷಯವೇ ಆಗಿದೆ. ಇದರ ನಡುವೆ ಇದೀಗ ಭಾರತ ಮತ್ತೊಂದು ವಲಯದಲ್ಲಿ ತನ್ನ ಸಾಧನೆಯನ್ನ ಮಾಡಹೊರಟಿದೆ. ಅದ್ಯಾವುದಪ್ಪ ಆ ಕ್ಷೇತ್ರ ಅಂತೀರಾ? ಅದುವೇ ರಕ್ಷಣಾ ವಲಯ. ಹೌದು ಸ್ನೇಹಿತರೆ, ಭಾರತ ತಯಾರಿಸುವ ಯುದ್ಧ ಉಪಕರಣಗಳೇನಿವೆ ಅವುಗಳನ್ನ ವಿಶ್ವದ 85ಕ್ಕೂ ಹೆಚ್ಚು ರಾಷ್ಟ್ರಗಳು ಖರೀದಿಸುತ್ತಿದೆ. ಅದರಲ್ಲೂ ಕೂಡ ವಿಶ್ವದ ದೊಡ್ಡಣ್ಣ ಎನಿಸಿಕೊಂಡಿರುವಂತಹ ಅಮೆರಿಕ ಇವತ್ತು ನಮ್ಮಿಂದ ಯುದ್ಧ ಉಪಕರಣಗಳನ್ನ ತೆಗೆದುಕೊಳ್ತಾ ಇದೆ. ಅದಷ್ಟೇ ಅಲ್ಲದೆ ಗ್ರೇಟ್ ಬ್ರಿಟನ್ ಕೂಡ ನಮ್ಮ ಯುದ್ಧೋಪಕರಣಗಳಿಗೆ ಅಂಗಲಾಗ್ತಾ ಇದೆ. ಹಾಗಾದ್ರೆ ಭಾರತ ಝೀರೋದಿಂದ ಹೀರೋ ಆಗಿದ್ದೇಗೆ? ರಕ್ಷಣಾ ವಲಯದಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾಗಿದ್ದೇಗೆ? ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಹೌದು ಸ್ನೇಹಿತರೆ, ಭಾರತದ ಆಯುಧಗಳಿಗೆ ಜಗತ್ತಿನಾದ್ಯಂತ ಭಾರಿ ಬೇಡಿಕೆ ಇದೆ. ಯುದ್ಧ ಸಂಬಂಧಿ IT ತಂತ್ರಜ್ಞಾನಕ್ಕೂ ಭಾರತ ಸೈ ಎನಿಸಿಕೊಂಡಿದೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಪಾಕ್ ವಿರುದ್ಧ ಮೊದಲ ಯುದ್ಧವನ್ನ ಭಾರತ ಮಾಡಿತ್ತು. ಆಗ ನಮ್ಮ ಸೈನಿಕರ ಕೈಯಲ್ಲಿದ್ದಂತಹ ಆಯುಧಗಳು ಎಂತಹವುಗಳು ಅಂದ್ರೆ, ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಬಳಸಿ ಬಿಸಾಕಿದಂತಹ ಲೀ ಎನ್ಫೀಲ್ಡ್ 0.303 ಎಂಬ ಸೆಕೆಂಡ್ ಹ್ಯಾಂಡ್ ಬಂದೂಕುಗಳು. ಆದ್ರೆ ಇವತ್ತು ಅದೇ ಬ್ರಿಟಿಷ್ ದೇಶ ನಮ್ಮ ಭಾರತದ ಅತ್ಯಾಧುನಿಕ ಆಯುಧಗಳನ್ನ ಖರೀದಿಸುತ್ತೆ. ಅಂದ್ರೆ ಯೋಚನೆ ಮಾಡಿ ನಾವು ಯಾವ ಲೆವೆಲ್ಗೆ ಬೆಳೆದಿದ್ದೇವೆ ಅಂತ. ಸ್ನೇಹಿತರೆ, ಯುದ್ಧವು ಒಂದು ಉದ್ಯಮ ಆಗಬಹುದು ಎನ್ನುವಂತಹದ್ದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕ. ಅಂತಹ ಅಮೆರಿಕವೇ ಭಾರತದಿಂದ ಯುದ್ಧ ಸಂಬಂಧಿ ತಂತ್ರಜ್ಞಾನಗಳನ್ನ ಆಮದು ಮಾಡಿಕೊಳ್ತಿದೆ ಅಂದ್ರೆ ಭಾರತ ಈ ಕ್ಷೇತ್ರದಲ್ಲಿ ಅದೆಷ್ಟು ವೇಗವಾಗಿ ಮುಂದುವರೆತಿದೆ ಅಂತ ನಿಮ್ಗೆ ಅರ್ಥ ಆಗಿರಬಹುದು. ಹೌದು ಸ್ನೇಹಿತರೆ, ಭಾರತ ಸ್ವತಂತ್ರಗೊಂಡಾಗ 1947ರಲ್ಲಿ ಕಾಶ್ಮೀರದ ವಿಚಾರವಾಗಿ ಪಾಕಿಸ್ತಾನದ ನಡುವೆ ಒಂದು ಯುದ್ಧ ನಡೆದಿತ್ತು. ಆ ಸಂದರ್ಭದಲ್ಲಿ ಯುದ್ಧದ ನಷ್ಟವನ್ನ ಭರಿಸಲು ಎರಡೂ ಶಕ್ತಿಗಳ ಬಣಗಳಲ್ಲಿ ಅಷ್ಟು ಹಣವಿರಲಿಲ್ಲ. ಭಾರತ ಕೂಡ ತನ್ನ ವಿಶಾಲವಾದ ಗಡಿಗಳನ್ನ ಕಾಪಾಡಿಕೊಳ್ಳಬೇಕಾಗಿತ್ತು. ಅದೊಂದು ರೀತಿ ಅದೇನೋ ನಮ್ಮ ಗಡಿಗಳಿದೆ ಅವೆಲ್ಲವೂ ತೆರೆದ ಬಾಗಿಲಾಗಿತ್ತು. ಗಡಿ ಕಾಯಲು ಭಾರತದ ಬಳಿ ಇದ್ದಿದ್ದು ಕೇವಲ 4 ಲಕ್ಷ ಸೈನಿಕರು. ದೇಶದ ಆರ್ಥಿಕ ಪರಿಸ್ಥಿತಿಯು ಅಷ್ಟು ಸರಿಯಾಗಿರಲಿಲ್ಲ. ಖರ್ಚನ್ನು ಹೊಂದಿಸಲು ಸೇನೆಯನ್ನ ಅರ್ಧಕ್ಕರ್ಧ ಇಳಿಸಲಾಗಿತ್ತು. ಅದೇ ಕಾರಣಕ್ಕಾಗಿ ಶಸ್ತ್ರಾಸ್ತ್ರಗಳಿಗೆ ಬೇಕಿತ್ತು. ಅದರಿಂದ ನಾವು ಕೈ ಚಾಚುವಂತಹ ಹಂತಕ್ಕೆ ಹೋಗಿದ್ವಿ. ನಮ್ಮವರ ಬಳಿ ಆಗ ಬ್ರಿಟಿಷ್ನವರು ಕೊಟ್ಟಂತಹ ವೆಪನ್ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲೀ ಎನ್ಫೀಲ್ಡ್ 0.303 ಎಂಬ ಸೆಕೆಂಡ್ ಹ್ಯಾಂಡ್ ಬಂದೂಕುಗಳು. ಅವು ಹೇಗೆ ಅಂದ್ರೆ, ಒಂದ್ ಬಾರಿ ನಾವೇನಾದ್ರೂ ಗುಂಡನ್ನ ಆರಿಸಬೇಕು ಅಂದ್ರೆ ಪ್ರತಿ ಬಾರಿ ಗುಂಡನ್ನ ತುಂಬಬೇಕಾಗಿತ್ತು. ಇವುಗಳನ್ನ ನಾವು ಇದೀಗ ಪೊಲೀಸ್ ಪೆರೇಡ್ ನಲ್ಲಿ ನೋಡಬಹುದು. ಸೇಮ್ ಟು ಸೇಮ್ ಅದೇ ವೆಪನ್ಗಳು ಸ್ನೇಹಿತರೆ. ಹೌದು ಸ್ನೇಹಿತರೆ, ಒಂದು ಕಾಲದಲ್ಲಿ ಬ್ರಿಟಿಷರು ಬಳಸಿಬಿಟ್ಟಂತಹ ಯುದ್ಧ ಬಂದೂಕುಗಳೇನಿದೆ ಅವುಗಳನ್ನ ಬಳಸುತ್ತಿದ್ದಂತಹ ಭಾರತ ಇವತ್ತು ವಿಶಾಲವಾಗಿ ಬೆಳೆದು ನಿಂತಿದೆ. ಅದರಲ್ಲೂ ಕೂಡ ಬ್ರಿಟನ್ ರಾಷ್ಟ್ರಕ್ಕೆ ರಕ್ಷಣಾ ಸಾಮಗ್ರಿಗಳನ್ನ ಮಾರಾಟ ಮಾಡುವ ಹಂತಕ್ಕೆ ಭಾರತ ಹೋಗಿದೆ. ರಕ್ಷಣಾ ವಲಯದ ಇಂಜಿನಿಯರಿಂಗ್ ಸೇವೆ ನೀಡುತ್ತಿದೆ. ಇಂಗ್ಲೆಂಡ್ ಅಷ್ಟೇ ಅಲ್ಲ, ಅಮೆರಿಕ, ಫ್ರಾನ್ಸ್, ಜಪಾನ್, ಶ್ರೀಲಂಕಾ, ಇಸ್ರೇಲ್ ಹೀಗೆ 85 ದೇಶಗಳಿಗೆ ಭಾರತ ತನ್ನ ಯುದ್ಧ ಶಸ್ತ್ರಾಸ್ತ್ರ ತಂತ್ರಜ್ಞಾನವನ್ನ ಪೂರೈಸುತ್ತಿದೆ. ದಶಕದ ಹಿಂದಿನವರೆಗೂ ಭಾರತದ ರಕ್ಷಣಾ ಉತ್ಪನ್ನಗಳನ್ನ ರಷ್ಯಾದಿಂದ ಆಮದು ಮಾಡ್ಕೊಳ್ತಿತ್ತು. ಆದ್ರೆ ಇದೀಗ ಪರಿಸ್ಥಿತಿ ಬದಲಾಗಿದೆ. ಇನ್ನು ಈ ವರ್ಷ ಭಾರತ 15,920 ಕೋಟಿ ಮೌಲ್ಯದ ರಕ್ಷಣಾ ರಫ್ತುಗಳನ್ನ ನೀಡುವಂತಹ ಕೆಲಸವನ್ನ ಮಾಡಲಿದೆ. ಸ್ನೇಹಿತರೆ, ಇದೀಗ ಏನು ನಮ್ಮ ಭಾರತ ಇದೆ, ಕೇವಲ 1 ದಶಕದ ಹಿಂದೆ ಈ ರೀತಿಯ ವ್ಯವಸ್ಥೆ ಇರಲಿಲ್ಲ. ಯಾಕಂದ್ರೆ ಭಾರತದಲ್ಲಿ ಆ ರೀತಿಯ ಯುದ್ಧ ಉಪಕರಣಗಳು ಉತ್ಪಾದನೆ ಆಗ್ತಿರ್ಲಿಲ್ಲ. ಅದಕ್ಕೆ ಕಾರಣ ಏನಂದ್ರೆ, ಸರ್ಕಾರದ ಕೆಲವೊಂದು ಕಂಪನಿಗಳು ಮಾತ್ರ ಇವುಗಳನ್ನ ತಯಾರು ಮಾಡ್ತಿದ್ವು. ಆದ್ರೆ ಇದೀಗ ಖಾಸಗಿಯವರು ಎಂಟ್ರಿ ಆಗಿದ್ದಾರೆ. ಅದರಿಂದ ಇದೀಗ ಯುದ್ಧೋಪಕರಣಗಳ ಉತ್ಪಾದನೆ ಜಾಸ್ತಿ ಆಗಿದೆ. ಭಾರತ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿ ನಿಂತಿದೆ. ಕೇವಲ 7 ರಿಂದ 8 ವರ್ಷಗಳಲ್ಲಿ ಸುಮಾರು 200 ಪಟ್ಟು ಏನು ಈ ಯುದ್ಧೋಪಕರಣಗಳಿದೆ ಅವುಗಳ ಉತ್ಪಾದನೆ ಹೆಚ್ಚಾಗಿದೆ. 2022-23ರಲ್ಲಿ ರಕ್ಷಣಾ ಇಲಾಖೆಯು ಈ ವ್ಯವಹಾರಗಳಿಂದಲೇ 1 ಲಕ್ಷ ಕೋಟಿಗೂ ಅಧಿಕ ಆದಾಯವನ್ನ ಗಳಿಕೆ ಮಾಡಿದೆ. ಇದೊಂದು ಸಾರ್ವತ್ರಿಕ ದಾಖಲೆಯಾಗಿದೆ. ಇದರಲ್ಲಿ 2022-23ರಲ್ಲಿ ರಕ್ಷಣಾ ಉತ್ಪನ್ನಗಳ ರಫ್ತು ಗಳಿಕೆ 16,000 ಕೋಟಿ ದಾಟಿದೆ. 2017-18ಕ್ಕೆ ಹೋಲಿಕೆ ಮಾಡಿದ್ರೆ ಇದು 10 ಪಟ್ಟು ಹೆಚ್ಚಾಗಿರುವಂತದ್ದು. ಇನ್ನು ಸ್ನೇಹಿತರೆ, ಒಟ್ಟು 85 ದೇಶಗಳು ಭಾರತದ ರಕ್ಷಣಾ ಸಾಮಗ್ರಿಗಳನ್ನ ರಫ್ತು ಮಾಡಿಕೊಳ್ತಿವೆ. ಭಾರತದ ಸುಮಾರು 100ಕ್ಕೂ ಹೆಚ್ಚು ಸಂಸ್ಥೆಗಳು ರಕ್ಷಣಾ ಉತ್ಪನ್ನಗಳನ್ನ ಮಾಡ್ತಾ ಇವೆ. ಭಾರತ ತಯಾರಿಸುವ ತೇಜಸ್ ಇರಬಹುದು, ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ಇರಬಹುದು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿಗೆ ಜಾಗತಿಕ ಮಟ್ಟದಲ್ಲಿ ವ್ಯಾಪಕ ಬೇಡಿಕೆ ಇದೆ. ಇನ್ನು ಭಾರತ ಮೊದಲಿಗೆ ತಯಾರಿಸಿದಂತ ರೈಫಲ್ ಹೆಸರು ಏನಂದ್ರೆ ಅಸಾಲ್ಟ್ ರೈಫಲ್ ಅಂತ ಸ್ನೇಹಿತರೆ. ಮೊದಲಿಗೆ
ಅಸಾಲ್ಟ್ ಎನ್ನುವಂತಹ ರೈಫಲ್ ಅನ್ನ ಭಾರತ ತಯಾರಿಸಿತ್ತು. ಅದು ಸುಮಾರು 1962 ಅಂದ್ರೆ ಚೀನಾದೊಂದಿಗೆ ನಾವು ಯುದ್ಧ ಏನ್ ಮಾಡ್ತೀವಿ ಅಲ್ಲಿವರೆಗೂ ಅದೇ ಇರುತ್ತೆ. ಅದಾದ ನಂತರ AK-47 ಅನ್ನ ನಾವು ಬಳಸ್ತೀವಿ. ಸ್ನೇಹಿತರೆ, ಇದಾದ ಬಳಿಕ ಭಾರತ ಬದಲಾಯಿತು. ವಿಶ್ವದ ಬಲಿಷ್ಠ ರಾಷ್ಟ್ರಗಳಿಗೆ ಸವಾಲ್ ಎಸೆಯುವ ಹಂತಕ್ಕೆ ಬಂತು. ಜಗತ್ತಿನಲ್ಲಿಯೇ ಅತಿ ದೊಡ್ಡ ಮಿಲಿಟರಿ ಶಕ್ತಿಗಳಲ್ಲಿ ಒಂದಾದ ದೊಡ್ಡಣ್ಣ ಎಂದೇ ಕರೆಸಿಕೊಳ್ಳುವ ಅಮೆರಿಕ ಭಾರತದಿಂದ ಹೆಚ್ಚಿನ ಪ್ರಮಾಣದಲ್ಲಿ ರಕ್ಷಣಾ ಉತ್ಪಾದನೆಗಳನ್ನ ಖರೀದಿ ಮಾಡುತ್ತಿದೆ. ಇಂಜಿನಿಯರಿಂಗ್ ಸೇವೆ, ರೈಫಲ್ ಗನ್ಗಳ ಬಿಡಿಭಾಗಗಳು, ರಕ್ಷಾ ಕವಚಗಳು, ಎಲೆಕ್ಟ್ರಾನಿಕ್ಸ್, ಯುದ್ಧ ವಾಹನಗಳು, ಬಿಡಿಭಾಗಗಳು, ತಂತ್ರಜ್ಞಾನವನ್ನ ಭಾರತದಿಂದ ಪಡೆಯುತ್ತಿದೆ. ಇದಷ್ಟೇ ಅಲ್ಲದೆ ಇಸ್ರೇಲ್, ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ, ಅರಬ್ ಏಷ್ಯನ್ ರಾಷ್ಟ್ರಗಳು ಕೂಡ ಭಾರತದಿಂದ ಯುದ್ಧೋಪಕರಣಗಳನ್ನ ರಫ್ತು ಮಾಡ್ತಿದೆ. ಸ್ನೇಹಿತರೆ, ನಿಮ್ಗೊಂದು ಪ್ರಶ್ನೆ ಮೂಡಿರಬಹುದು, ಅದೇನಪ್ಪಾ ಅಂದ್ರೆ ಅದು ಒಂದು ಕಾಲದಲ್ಲಿ ಝೀರೋ ಆಗಿದ್ದಂತಹ ಭಾರತ ಅದೇಗೆ ದಿಢೀರ್ ಅಂತ ಹೀರೋ ಆಯ್ತು ಅಂತ. ಅದಕ್ಕೆ ಉತ್ತರವಾಗಿ ಸಿಗೋದೆ DRDO, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ DRDO. ಇದನ್ನ 1958ರಲ್ಲಿ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಭಾರತಕ್ಕೆ ಬೇಕಿರುವಂತಹ ಯುದ್ಧೋಪಕರಣಗಳನ್ನ ಇದು ತಯಾರಿಸಲು ಮುಂದಾಗುತ್ತೆ. ಒಂದಾದ ಮೇಲೊಂದರಂತೆ ಸಂಶೋಧನೆಗಳನ್ನ ಮಾಡುವ ಮೂಲಕ ಹಲವಾರು ಯುದ್ಧ ಕ್ಷಿಪಣಿಗಳನ್ನ ಸೃಷ್ಟಿ ಮಾಡುತ್ತೆ. ಒಂದರಿಂದ ಒಂದು. ಹಾಗೆಯೇ ನಮ್ಮ ಸೈನಿಕರಿಗೆ ಏನ್ ಬೇಕಿರುತ್ತೆ, ಬುಲೆಟ್ ಪ್ರೂಫ್ ಜಾಕೆಟ್ಗಳು, ಅವುಗಳನ್ನ ಕೂಡ ತಯಾರಿಸುವಂತ ಕೆಲಸ ಮಾಡುತ್ತೆ. ಅದಷ್ಟೇ ಅಲ್ಲ, ಲಸಿಕೆ, ಕರೋನಾ ಟೈಮಲ್ಲಿ ಲಸಿಕೆಗಳನ್ನು ಕೂಡ ಈ DRDO ತಯಾರಿಸುವಂತ ಕೆಲಸವನ್ನ ಮಾಡುತ್ತೆ. ಒಟ್ಟಾರೆಯಾಗಿ DRDO ಏನು ರಚನೆ ಆಯಿತು, ಅದಾದ ಬಳಿಕ ಭಾರತದಲ್ಲಿ ಯುದ್ಧೋಪಕರಣಗಳ ಉತ್ಪಾದನೆ ಹೆಚ್ಚಾಯಿತು. ಇನ್ನು ಈ DRDOದ 41 ಪ್ರಯೋಗಾಲಯಗಳು ದೇಶದಾದ್ಯಂತ ಇವೆ. ಅವೆಲ್ಲವೂ ಸೇರಿ ಇದೀಗ ಇಂತಹ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸ್ನೇಹಿತರೆ, 2016 ನಂತರ ಖಾಸಗಿ ಕಂಪನಿಗಳಿಗೂ ಕೂಡ ರಕ್ಷಣಾ ವಲಯದಲ್ಲಿ ಹೂಡಿಕೆಗೆ ಅವಕಾಶ ಕೊಡಲಾಯಿತು. ಅದರ ಪರಿಣಾಮ ಉತ್ಪಾದನೆಗೆ ಸೀಮಿತವಾಗಿದ್ದಂತಹ ಸಂಸ್ಥೆ ಕಂಪನಿಗಳು ಹೊಸ ಆವಿಷ್ಕಾರಗಳನ್ನ ಮಾಡಿದ್ವು. ಹೊಸ ತಂತ್ರಜ್ಞಾನ, ಯುದ್ಧ ಪರಿಕರಣಗಳನ್ನ ಸೃಷ್ಟಿಯಾದವು. ಕೆಲ ದಿನಗಳ ಹಿಂದೆ ಬಿಡುಗಡೆಯಾದಂತಹ ಉಗ್ರಂ ಕೂಡ ಖಾಸಗಿ ಕಂಪನಿಯೊಂದಿಗೆ ಇದನ್ನ ತಯಾರಿಸಲಾಗಿದೆ. ಇನ್ನು ಸ್ನೇಹಿತರೆ, ಭಾರತ ಯಾವ ತರಹದ ಆಯುಧಗಳನ್ನ ಸೃಷ್ಟಿ ಮಾಡಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಅಥವಾ ಯುದ್ಧ ಸಾಮಗ್ರಿಗಳನ್ನ ಉತ್ಪಾದನೆ ಮಾಡಿದೆ ಅಂತ ನೋಡೋದಾದ್ರೆ, ಡೋರ್ನಿಯರ್ 228 ಯುದ್ಧ ವಿಮಾನ, 155 mm ಸುಧಾರಿತ ಟೋವೆಡ್ ಆರ್ಟಿಲರಿ ಗನ್, ಬ್ರಹ್ಮೋಸ್ ಕ್ಷಿಪಣಿ, ಆಕಾಶ ಕ್ಷಿಪಣಿ, ರಾಡಾರ್ಗಳು, ಸೈನಿಕ ತರಬೇತಿ ನೀಡುವ ಸಿಮ್ಯುಲೇಟರ್, ಗಣಿ ಸುರಕ್ಷಿತ ವಾಹನ, ಶಸ್ತ್ರಸಜ್ಜಿತ ವಾಹನ, ಪಿನಾಕ ರಾಕೆಟ್, ಥರ್ಮಲ್ ಇಮೇಜರ್, ಬಾಡಿ ರಿಪ್ಲೇಸ್ಮೆಂಟ್, ತೇಜಸ್, ಹೀಗೆ ಹಲವಾರು ಯುದ್ಧ ಉಪಕರಣಗಳನ್ನ ಭಾರತ ತಯಾರಿಸಿದೆ. ಇನ್ನು ಸ್ನೇಹಿತರೆ, ನಾವು ರಕ್ಷಣಾ ಇಲಾಖೆ ಕೆಲವೊಂದು ವರ್ಷಗಳಲ್ಲಿ ಏನೆಲ್ಲ ಆದಾಯವನ್ನ ಪಡೆದುಕೊಂಡಿದೆ ಅಂತ ನೋಡೋದಾದ್ರೆ, 2016-17ರಲ್ಲಿ 1251 ಕೋಟಿ, 17-18ರಲ್ಲಿ 4682 ಕೋಟಿ, 18-19ರಲ್ಲಿ 10746, 19-20ರಲ್ಲಿ 9116 ಕೋಟಿ, 20-21ರಲ್ಲಿ 8435 ಕೋಟಿ, 21-22ರಲ್ಲಿ 12815 ಕೋಟಿ, 22-23ರಲ್ಲಿ 16,000 ಕೋಟಿ ಆದಾಯವನ್ನ ಗಳಿಸಿದೆ. ಇನ್ನು ಸ್ನೇಹಿತರೆ, 85 ದೇಶಗಳು ಯುದ್ಧ ಸಾಮಗ್ರಿಗಳನ್ನ ಖರೀದಿಸುತ್ತಿವೆ. 91 ರಾಷ್ಟ್ರಗಳು ರಫ್ತು ಉತ್ತೇಜನಕ್ಕೆ ಸಹಾಯವನ್ನ ಮಾಡ್ತಿವೆ ಮತ್ತು ಸಹಯೋಗವನ್ನ ಪಡಿತಿವೆ. ಇನ್ನು 100ಕ್ಕೂ ಅಧಿಕ ರಾಷ್ಟ್ರಗಳು ಏನಿದೆ ಅವುಗಳಿಗೆಲ್ಲರಿಗೂ ನಾವು ರಕ್ಷಣಾ ಪರಿಕರಗಳನ್ನ ನೀಡ್ತಾ ಇದ್ದೀವಿ. ಇನ್ನು ಸ್ನೇಹಿತರೆ, ಈ ಉಗ್ರಂ ಎನ್ನುವಂತಹ ಒಂದು ಏನು ಕ್ಷಿಪಣಿ ಇದೆ, ಇದೀಗ ಸದ್ಯದಲ್ಲಿಯೇ ನಮ್ಮ ಭಾರತೀಯ ಸೇನೆಗೆ ಸಿಗಲಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಝೀರೋದಿಂದ ಹೀರೋ ಆಗಿದ್ದು ಭಾರತದ ಇದೊಂದು ಕಥೆಯಾಗಿದೆ. ಇದಕ್ಕೆ ಮೂಲ ಕಾರಣವಾಗಿದ್ದು ನಮ್ಮ DRDO. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.